ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮೋಸ ಮಾಡಿ ರೈತರ ಕಿವಿಗೆ ಹೂವಿಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ನೀರಾವರಿ ಹೋರಾಟಗಾರ ಗಂಗಾಧರ ಕುಷ್ಟಗಿ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಆಲಮಟ್ಟಿ ಅಣೆಕಟ್ಟು ತುಂಬಿರುವ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಲು ಬಂದಿರುವ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಣೆಕಟ್ಟಿನ ಕ್ರಸ್ಟಗೇಟನ್ನು ಏರಿಕೆ ಮಾಡಬೇಕಿದೆ. ಇದರಲ್ಲಿ ಜಮೀನು ಕಳೆದುಕೊಂಡವರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಾಗುವುದು ಎಂದು ಸುಳ್ಳು ಭರವಸೆಗಳನ್ನು ನೀಡಿದ್ದಾರೆ. ಏಕೆಂದರೆ ಆಲಮಟ್ಟಿ ಅಣೆಕಟ್ಟು ಏರಿಸುವ ಕುರಿತು ಬಜೆಟ್ನಲ್ಲಿ ಮಂಡನೆಯಾಗಿರುವುದಿಲ್ಲ. ಇಂತಹ ಸುಳ್ಳು ಭರವಸೆ ನೀಡಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕೃಷ್ಣಾ ಬಿ ಸ್ಕೀಮ್ಗೆ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದು ಅನುದಾನ ನೀಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಲಮಟ್ಟಿ ಡ್ಯಾಂ ಎತ್ತರಿಸಲು ಬೇಕಾಗುವ ಸುಮಾರು 1 ಲಕ್ಷ ಕೋಟಿ ಹಣ ನೀಡಲು ಹೇಗೆ ಸಾಧ್ಯ? ಇದು ಸುಳ್ಳು ಭರವಸೆಯಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲು ಉತ್ತರ ಕರ್ನಾಟಕ ಭಾಗದ ಜನರ ಹಾಗೂ ರಾಜಕೀಯ ಒಲವು ಪಡೆಯಲು ಆಲಮಟ್ಟಿ ಕಡೆ ಬಂದಿರಬಹುದು ಎಂದರು. ರಾಜ್ಯ ಸರ್ಕಾರ ಬಿಡದಿ ಕಾರಿಡಾರ್ ಯೋಜನೆಗೆ ಅಲ್ಲಿನ ರೈತರಿಗೆ ಎಕರೆಗೆ 2.5 ಕೋಟಿ ಪರಿಹಾರ ಘೋಷಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕೇವಲ 25 ಲಕ್ಷ ಪ್ರತಿ ಎಕರೆಗೆ. ಯಾಕೆ ನಮಗೇಕೆ ಈ ತಾರತಮ್ಯ ಎಂದರು. ಅಧಿಕಾರಕ್ಕಾಗಿ ನಮ್ಮ ಭಾಗಕ್ಕೆ ಮತ್ತೆ ರೈತರಿಗೆ ದ್ರೋಹ ಬಗೆಯುವ ನೀತಿಯನ್ನು ರಾಜ್ಯ ಸರ್ಕಾರ ಅನುಸರಿಸುತ್ತಿದೆ. ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಈ ಕುರಿತು ಮೌನಕ್ಕೆ ಶರಣಾಗಿರುವುದು ರೈತರಿಗೆ ಬಹುದೊಡ್ಡ ಅನ್ಯಾಯವಾಗುವುದು ನಿಶ್ಚಿತವಾಗಿದೆ ಎಂದು ಗಂಗಾಧರ ಕುಷ್ಟಗಿ ಹೇಳಿದರು. ನಿಖರ, ನಿಷ್ಠುರ, ಕಟು ಸತ್ಯದ ಸುದ್ದಿಗಳನ್ನು ನಮ್ಮ ದ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ದಲ್ಲಿ ವೀಕ್ಷಿಸಿರಿ. ಏನು ಕೇಳ್ತಾ ಇದ್ದಾರೆ, ಕೋಟಿಗಟ್ಟಲೆ ಏನಪ್ಪ ಅಂದ್ರೆ ಕೋಟಿಗೆ ಹೋಗಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದು ಆಗಲ್ಲ. ಈ ಥರ ಎಲ್ಲ ಕೇಳಿದ್ರಪ್ಪ ಅಂದ್ರೆ ಕೊಡೋಕ್ಕಾಗಲ್ಲ, ಮತ್ತು ಈಗ ಯೋಜನೆ ಕಂಪ್ಲೀಟ್ ಆಗಲ್ಲ, ಕ್ರಸ್ಟಗೇಟ್ ಏರ್ಸ್ಲಿಕ್ಕಾಗಲ್ಲ ಅಂತೇಳಿ ಇದರಲ್ಲಿ ಸೆಷನ್ನಲ್ಲಿ ಹೇಳಿ ಘೋಷಣೆ ಮಾಡಿ. ಈಗ ಇದ್ದಕ್ಕಿದ್ದಂಗೆ ಯಾಕೆ ಉತ್ಸಾಹ ಬಂದಿದೆ ಅವ್ರಿಗೆ ಅಂತಂದರೆ, ಒಂದು ನನ್ನ ಮಾಹಿತಿ ಪ್ರಕಾರ ವಿಜಿಲೆನ್ಸ್ ರಿಪೋರ್ಟ್ ಹೋಗಿದೆ ಅಂತ. ಇಡೀ ಉತ್ತರ ಕರ್ನಾಟಕದಲ್ಲಿ ಬೆಳೆ ಹಾನಿ, ಆಮೇಲೆ ನೆರೆ ಹಾವಳಿ, ಆಮೇಲೆ ಏನಪ್ಪ ಇದು ತೀವ್ರ ರೀತಿಯಿಂದ ಏನಪ್ಪ ಅಂತಾರೆ ಸಂಕಷ್ಟಗಳು, ಆಮೇಲೆ ಏನಪ್ಪ ಅಂದ್ರೆ ಇವರು ಏನೋ ರೈತರ ಒಂದು ಏನಪ್ಪ ಅಂದ್ರೆ ಸಾಲನ್ನು ಏನಪ್ಪ ಅಂದ್ರೆ ಬ್ಯಾಂಕ್ನವರು ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದಿಷ್ಟೆಲ್ಲ. ಆಮೇಲೆ ಈ 2 ವರ್ಷದಲ್ಲಿ ಏನಪ್ಪ ಅಂದರೆ ಸುಮಾರು 2200 ರೈತರ ಆತ್ಮಹತ್ಯೆಗಳಾಗಿವೆ. ಅದರ ಮೇಜರ್ ಏನಪ್ಪ ಉತ್ತರ ಕರ್ನಾಟಕ. ಇವು ಎಲ್ಲ ಇರೋದರಿಂದ ಇವ್ರದಲ್ಲಿ ಏನಪ್ಪ ಅಂತಂದ್ರೆ ಒಂದು ಅಟೆನ್ಷನ್ ಡೈವರ್ಟ್ ಮಾಡೋದ್ರ ಸಲುವಾಗಿ, ಮೂಗಿಗೆ ತುಪ್ಪ ಹಚ್ಚೋದ್ರ ಸಲುವಾಗಿ ಅಂತಕ್ಕಂಥದ್ದು ಒಂದಿದೆ. ಇನ್ನೂ ಒಂದು ಏನಂತಂತಂದರೆ, ಅವರು ಮಹತ್ವಾಕಾಂಕ್ಷಿ ಯಾರು ಡಿ ಕೆ ಶಿವಕುಮಾರ್, ಅಲ್ಲಿ ತಾವು ಮುಖ್ಯಮಂತ್ರಿ ಆಗ್ಬೇಕಾರಪ್ಪ ಅಂದ್ರೆ ಹೆಚ್ಚಿನ ಶಾಸಕರ ಬೆಂಬಲ ತಗೊಳ್ಬೇಕಲ್ಲ. ಅದಕ್ಕೆ ಒಂದಿಷ್ಟು ಉತ್ತರ ಕರ್ನಾಟಕದಲ್ಲಿ ಅವ್ರಿಗೆ ಬೇಸಿಲ್ಲ. ಇಂಥವು ಏನಾದರೂ ಹೇಳಿ ಇಲ್ಲ ಆ ಒಂದು ಘೋಷಣೆಗಳು ಕೊಟ್ಟು ಅವ್ರನ್ನೇನಪ್ಪ ಅಂತಾರಪ್ಪ ಅಂದ್ರೆ ಸಂಘಟಿಸ್ಬೇಕಂತ ಗೊತ್ತಿಲ್ಲ. ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕು ಮತ್ತು ಬೇರೆಯವ್ರಿಗೆ ಸೇರಿ ಮೌನವಾಗಿ ಯಾಕೆ ಕೂತ್ಕೊಂಡ್ರು ಅಂತ ಹೇಳಿದ್ರೆ, ಒಂದು ವೇಳೆ ಇವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ನಾವು ಘರ್ಷಣೆಗಿಳಿದು ನಾವು ಮನಸ್ತಾಪ ಮಾಡ್ಕೊಂಡ್ರಪ್ಪ ಅಂದ್ರೆ ಹೆಂಗೆ, ಅವ್ರ ಜೊತೆಗೆ ಫ್ಲೋ ಒಂದು ಸೆಳವಿನ ಜೊತೆಗೆ ನಾವು ಹೋಗೋಣ ಅಂತಕ್ಕಂಥ ಒಂದು ಅಡ್ಜಸ್ಟ್ಮೆಂಟ್ ಭಾವನೆ ಇಲ್ಲಿರ್ತಕ್ಕಂಥ ನಮ್ಮ ಇವರಿಗೆ ಏನು ಕಾಂಗ್ರೆಸ್ ಶಾಸಕ. ಮತ್ತೆ ಉಳಿದಂತೆ ಇವರು ಬಿಜೆಪಿಯವರು ಅಲ್ಲಿ ಎಲ್ಲ ಇದ್ರು. ಆದ್ರೆ ಅವರು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅವ್ರು ಯಾವತ್ತೂ ಏನಂತಾರಪ್ಪ ಅಂದ್ರೆ ಇವು ಕೆಲವೊಂದು ಏನಪ್ಪ ಅಂದ್ರೆ ಸುಮ್ಮನೆ ಕೊಟ್ಟು ಅದು ಅವಕಾಶ ಬಂದಾಗ ಏನಪ್ಪ ಅಂದ್ರೆ ಗಾಳಿ ತಿಳ್ಕೊಂಡು ಎದ್ದು ಆ ಥರ. ಅದಕ್ಕೆ ಇಲ್ಲಿ ಎಲ್ಲರ ಮಧ್ಯೆ ಈ ರಾಜಕಾರಣಿಗಳ ಮಧ್ಯೆ ಹೊಡೆತ ತಿರ್ತಕ್ಕಂಥವ್ರು ನಮ್ಮ ಭಾಗದ ರೈತ. ಆದರೆ ಇದು ಒಂದು ಕಡೆ ಇದೇ ಧೋರಣೆ ಎಲ್ಲ ರೈತರಿಗೂ ಇರ್ತಕ್ಕಂಥ ಒಳ್ಳೇದಾಗಲಿ. ಹೌದಾ? ಏನಪ್ಪ ಇಲ್ಲ ಇಂಪಾರ್ಷಿಯಲ್ ಅದಾರೆ ಅಂತಕ್ಕಂಥದ್ದು ಒಂದು ಭಾವನೆ. ಆದರೆ ಬಿಡದಿ ಕಾರಿಡಾರ್ ಯೋಜನೆ, ಬಿಡದಿ ಟೌನ್ಶಿಪ್ ಯೋಜನೆ ಅಂತ ಆಗ್ತದೆ. ಈಗ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನೀವು ನೆಟ್ನಲ್ಲಿ ಹೊಡೆದ್ರೆ ಬರ್ತದೆ ಕಾರಿಡಾರ್ ಯೋಜನೆ ಪರಿಹಾರ ಎಷ್ಟು ಅಂತ. ಇವರೇ ಘೋಷಣೆ ಕೊಟ್ಟಿದ್ದಾರೆ. ಯಾರು DCM ಏನು ಅಂತಂದ್ರೆ, ನೀವು ರೈತರು ಚಿಂತೆ ಮಾಡಬೇಕಾಗಿಲ್ಲ, 2.5 ಕೋಟಿ ರೂಪಾಯಿ ಕೊಡ್ತೀವಿ. ಇಲ್ಲಿ 25 ಲಕ್ಷಕ್ಕೆ ಏನ್ರಿ ಅಷ್ಟೊಂದು ಅಲ್ಲಿ ಏನು ಒದ್ದಿರಲ್ಲ ಆ ಭೂಮಿಯಲ್ಲಿ. ಇಲ್ಲಿ ಏನಪ್ಪ ಅಂತಂದ್ರೆ ಸಗಣಿ ಗೊಬ್ಬರ ತುಂಬಿದಾರ. ಯಾಕೆ ಈ ದ್ರೋಹದ ಧೋರಣೆ ಅಂತಕ್ಕಂಥದ್ದು ಮಾಡಿ. ಆಮೇಲೆ ಇನ್ನೂ ಒಂದೇನು ಹೇಳ್ತಾರೆ, ಕಳೆದ ವರ್ಷದಲ್ಲಿ ಅದು ಬಜೆಟ್ ಆಗೋ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು
ಇದು ನೀರಾವರಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಿನದಾಗಿದೆ. ಇದು ಆರ್ಥಿಕ ಅಶಿಸ್ತು ಅಂತ ಹೇಳಿ ಹೇಳ್ತಾರೆ. ಬಜೆಟ್ ಭಾಷಣದಲ್ಲಿ ಅದು ಅಧಿಕೃತವಾಗಿ ಪ್ರಿಂಟ್ ಆಗಿದೆ. ಆಮೇಲೆ ಅವರೇ CM ಘೋಷಣೆ ಮಾಡಿದ್ರು, ಇದು ಇಲ್ಲಿ ಆಗಲ್ಲ, ಇದು ನಮ್ಮ ಕಡೆಯಿಂದ ಮಾಡೋದು UKP, ಅದು ಸೆಂಟ್ರಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಆಗುತ್ತೆ. ಗೊಂದಗಳು ಇವ್ರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಸುಮ್ಮನೆ ಅಲ್ಲಿ ಇಲ್ಲಿ ಅಳದಾಡ್ತಾ ಇರುವಾಗ ಅಧಿಕಾರ ಫಸ್ಟು ಮುಖ್ಯಮಂತ್ರಿ ಆಗಬೇಕಾದ ಸಂದರ್ಭದಲ್ಲಿ ಇವ್ರು ಕಾಲ್ಜಾತ ಮಾಡಿದ್ರು. ಇಡೀ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನನಗೆ ಪ್ರಶ್ನೆ ಹೇಳಿದ್ರು. ಅವಾಗ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದರೆ ಪ್ರಶ್ನೆ ಎಲ್ಲ ಯೋಜನೆಗಳನ್ನು ಕಂಪ್ಲೀಟ್ ಮಾಡ್ತೀವಿ. ವಚನ ಭ್ರಷ್ಟರಾದ. ಈಗ ಸೆಂಟ್ರಲ್ ಸ್ಕೀಮ್ ಮಾಡ್ಕೊಬೇಕಿನ್ನ ಕೇಂದ್ರದ ಒಂದು ಏನಪ್ಪಂದ್ರೆ ಒಂದು ಸ್ಕೀಮ್ ಆಗಬೇಕಿದ್ದು ನಮಗಾಗಲ್ಲ ಅಂತ ಹೇಳಿದವರು ಇದ್ದಕ್ಕಿದ್ದಂಗೆ ಯಾಕೆ ಮಾಡ್ತಾ ಇದ್ದಾರೆ? ಜನರ ಮೂಗಿಗೆ ತುಪ್ಪ ಒರೆಸಿ ಅಟೆನ್ಷನ್ ಡೈವರ್ಟ್ ಮಾಡೋದ್ರ ಸಲುವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಬಜೆಟ್ನಲ್ಲಿ ಇವತ್ತು ಇವ್ರು ಏನು ಹೇಳ್ತಾರೆ, 25 ಲಕ್ಷ ಕೊಡ್ಲಿಕ್ಕೂ ಸಹಿತ ದುಡ್ಡು ಇಟ್ಟಿಲ್ಲ. ನಿಮ್ಮ ಪ್ರಕಾರ ಓಕೆ, 25 ಲಕ್ಷ ಕೊಡ್ತೀರಾ? 25 ಲಕ್ಷಕ್ಕೆ ಕೊಡ್ಬೇಕಾದ್ರಪ್ಪ ಅಂದ್ರೆ ಎಷ್ಟಾಗುತ್ತೆ ಅದಕ್ಕೆ ಲೆಕ್ಕ ಮಾಡಿದ್ದೀರಾ? ಇವತ್ತು ಹೇಳ್ತಾ ಇದ್ದಾರೆ, ಆ ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದಾರೆ, ಇವರು 75,000 ಕೋಟಿನೂ 1 ಲಕ್ಷ ಅಂತ. ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಆಗಿದ್ದು ಯಾವಾಗ? 13 ಫಸ್ಟ್ ಟೈಮ್ CM ಆದಾಗ ಅವಾಗ ಎಂ ಬಿ ಪಾಟೀಲ್ ಅವರು ನೀರಾವರಿ ಅವರು ಒಂದು ಸರ್ವೆ ಮಾಡಿಸಿದ್ರು. ಎಷ್ಟು ಇದನ್ನು ಏರಿಸಿದ್ರಪ್ಪ ಅಂದ್ರೆ ಕ್ರಸ್ಟ್ ಗೇಟು, ಅದು ಭೂ ಪರಿಹಾರ, ಅದು ಇದು ಎಲ್ಲ ಸೇರಿಬೇಕಾಗುತ್ತೆ 1 ಲಕ್ಷ ಕೋಟಿ. 1 ದಶಕ ಕಳೆದು ಈಗ ಅಷ್ಟು ಮತ್ತೆ 2ನೇ ಸರಿ ಬಂದಿದ್ದಾರೆ. ಸರಿಯಾದ ಸಂಖ್ಯೆನೂ ಗೊತ್ತಿಲ್ಲ ಅವ್ರಿಗೆ, ಎಂಥ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಅಥವಾ ಅವರೇ ತಮ್ಮ ಸ್ವಯಂ ಕಪೋಲ ಕಲ್ಪನೆಯಿಂದ ಹೇಳಿದಾರು ಗೊತ್ತಿಲ್ಲ. 75,000 13 ವರ್ಷದಿಂದಲೇ 1 ಲಕ್ಷ ಕೋಟಿ. ಈಗ ಅಂದ್ರೆ ಗಡಿಬಿಡಿಯಲ್ಲಿ ಏನೋ ಒಂದು ಹೇಳಿ ಏನೋ ಒಂದು ರೈತರ ಕಿವಿಯಲ್ಲಿ ಹೂ ಇಟ್ಕೊಂಡು ದೊರೆ ಕಿವಿಯಲ್ಲಿ ಹೂ ಇಟ್ಕೊಂಡು ಸೆಷನ್ನಲ್ಲಿ ಅಡ್ಡಾಡ್ತಾ ಇದ್ರು ನಾವು BJP ಗೌರ್ಮೆಂಟ್ ಇದ್ದಾಗ. ಆ ಹೂ ತೆಗೆದು ಈಗ ರೈತರ ಕಿವಿಯಾಗಿ ಇರ್ತಾರೆ. ಅದಕ್ಕೆ ಇವು ದ್ರೋಹದ ಧೋರಣೆ ಯಾಕಿದೆ? ನಮ್ಮ ಜನರಿಗೆ ನಾನು ಒಬ್ಬ ರಾಜ್ಯ ನೀರಾವರಿ ಹೋರಾಟಗಾರ ಒಂದು ಸಮಿತಿಯ ಒಂದು ಸಂಚಾರ ಜನರಿಗೆ ಒಂದು ಅವರಿಗೆ ಒಂದು ವಿಚಾರ ಮಾಡಲಿ ಅಂತಕ್ಕಂಥದ್ದು.